ಹಾಯ್ ಫ್ರೆಂಡ್ಸ್, ನಾವೆಲ್ಲಿ ಹೊರಟಿದ್ವಿ ಗೊತ್ತಾ? ಯಾರೆಲ್ಲ ಇದ್ದೀರಿ ನೋಡಿದ್ರಲ್ಲ, ಪರಿಚಯ ಮಾಡೋದು ಬೇಡ. ಎಲ್ಲರೂ ಯಾರು ಹೊಸಬ್ರಲ್ಲ, ಎಲ್ಲರೂ ಎಲ್ಲಾ ವಿಡಿಯೋದಲ್ಲೂ ಬಂದಿದ್ದಾರೆ. ಸೊ ಎಲ್ಲಿಗೆ ಹೊರಟ್ವಿ ನಾವು? ಬೀಚ್. ಎಲ್ಲಿ ಯಾವ್ದು ಬೀಚ್ ಗೊತ್ತಾ? ದೂರ ಏನು ಇಲ್ಲ, ನಮ್ಮ ಸೋಮೇಶ್ವರ ಬೀಚಿಗೆ ಹೊರಟಿದ್ವಿ. ನಾವು ಒಂದ್ಸಲ ಮಾಡಿದ್ದೆ ಸೋಮೇಶ್ವರ ಬೀಚಿನ ಶೂಟ್ ಮಾಡಿದ್ದೆ, ಬಟ್ ಇವತ್ತು ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಇನ್ನೊಂದ್ಸಲ ಮಾಡು ಅಂತ ಅನಿಸ್ತು, ಯಾಕಂದ್ರೆ ತುಂಬಾ ಇಷ್ಟ ಇವರಿಗೆ ಬೀಚ್ ಅಂದ್ರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅಣ್ಣ ಎಷ್ಟು ಖುಷಿಯಲ್ಲಿ ತಂಗಿಯರ್ನಿಬ್ಬರನ್ನು ಹಿಡ್ಕೊಂಡು ಬೀಚಿಗೆ ಹೋಗ್ತಿದ್ದಾನೆ ನೋಡಿ. ಯಾಕಂದರೆ ಅವ್ರಿಗೆ ಬೀಚ್ ಇಷ್ಟ ಅಲ್ಲ. ಸೊ ಮತ್ತು ಅವನು ದೊಡ್ಡವನಲ್ಲ, ಅದಕ್ಕೋಸ್ಕರ ಅವನು ಇಬ್ಬರನ್ನು ಕೇರ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾನೆ ಬೀಚಿಗೆ. ನಾವು ಕೂಡ ಹೀಗೆ ಅಲ್ಲ ಫ್ರೆಂಡ್ಸ್, ಬೀಚ್ ನೋಡಿದ ತಕ್ಷಣ ಸ್ಟಾರ್ಟಿಂಗ್ ಮಾಡ್ತಿದ್ದು ಇದೆ. ಸಣ್ಣವರಿದ್ದಾವಾಗ ನಾವು ಬೀಚಿಗೆ ಹೋದ ತಕ್ಷಣ ಫುಲ್ ಬೀಚಲ್ಲಿ ಏನಾದರೂ ಬರೆಯೋದು, ನಮ್ಮ ಹೆಸರು ಬರೆಯೋದು, ಈ ಥರ ಮಾಡ್ತಿದ್ವಿ. ನಮ್ಮ ಮಕ್ಕಳು ಕೂಡ ನೋಡಿ ಅದನ್ನೇ ರಿಪೀಟ್ ಮಾಡ್ತಾ ಬರ್ತಿದ್ದಾರೆ. ನಾವೇನು ಹೇಳಿಕೊಟ್ಟಲ್ಲ, ಬಟ್ ಮಾಡ್ತಾ ಇದ್ದಾರೆ ಅವರು ಸಹ ನೋಡಿ. ಆ್ಯಕ್ಚುಲಿ ಫ್ರೆಂಡ್ಸ್, ನಾವು ಚಿಕ್ಕವರಿದ್ದಾಗ ಈ ಬೀಚ್ ಇಷ್ಟು ಡೆವಲಪ್ಮೆಂಟ್ ಆಗಿಲ್ಲ. ಈಗ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಸ್ ಆಗ್ತಿದೆ. ವಾಕಿಂಗ್ ಫೆಸಿಲಿಟೀಸು ಆ್ಯಂಡ್ ಅಲ್ಲಿ ಸ್ಟೆಪ್ಸು, ಕೂತ್ಕೊಳ್ಳೋಕ್ಕೆ, ಆ ಥರ ತುಂಬ ಫೆಸಿಲಿಟೀಸ್ ಇವಾಗ ರೆಡಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ರಲ್ಲಿ ಯಾರೂ ಕೂಡ ಇರಲಿಲ್ಲ, ಜನ ಕಡಿಮೆ ಇದ್ರು, ಸಿಕ್ಕಾಪಟ್ಟೆ ಕಡಿಮೆ ಇದ್ರು. ಇವತ್ತು ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸಂಜೆ ಟೈಮ್, ಅವತ್ತು ನಾನು ಸಂಜೆ ಆಗಿರಲಿಲ್ಲ, ಮತ್ತು ಇಲ್ಲೊಂದು ಫಂಕ್ಷನ್ ಇತ್ತು, ಅದಕ್ಕೆ ರೆಡಿ ಆಗ್ತಿತ್ತು, ಆ ಥರ ಎಲ್ಲ ಇದ್ದಿದ್ದಕ್ಕೆ ಆಗಲಿಲ್ಲ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಕ್ಕೆ ಇಲ್ಲಿ ನಡೀತಾ ಇದ್ದಾರೆ. ನಮ್ಮ ಚಿಲ್ಲರೆಗಳು ಇಲ್ಲಿ ಸ್ನಾನ ಮಾಡ್ತಿದ್ದಾರೆ, ಆಟ ಆಡ್ತಿದ್ದಾರೆ ನೋಡಿ, ನೀರಲ್ಲಿ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಮಕ್ಕಳ ಜೊತೆ ಬಂದು ಆಟ ಆಡಿಲ್ಲ ಅಂದ್ರೆ ಅವರಿಗೂ ಬೇಜಾರಲ್ಲ. ಅವರೇ 3 ಜನ ಆಟ ಆಡೋದಂದ್ರೆ ಬೇಜಾರಾಗತ್ತಲ್ಲ. ಬೇರೆ ಬಟ್ಟೆ ತಂದಿಲ್ಲ, ಆದ್ರೂ ಅವ್ರ ಜೊತೆ ಆಟ ಆಡ್ತಾ ಇದ್ದೀನಿ. ಈಗ ನನ್ನನ್ನು ಓಡಿಸ್ಕೊ ಬಂದಿದ್ದಾಯ್ತು, ಈಗ ಅವ ಒಬ್ಬನೇ ನಮ್ಮ 3 ಜನರು ಓಡಿಸ್ಕೊ ಬರ್ತಾನಂತೆ. ಓಕೆ ರೆಡಿ? ಓಕೆ ರೆಡಿ, 1 2 3 ಸ್ಟಾರ್ಟ್. ಫ್ರೆಂಡ್ಸ್, ಇಷ್ಟು ಬಾಟ್ಲು ನೀರು ಏನಕ್ಕೆ ಗೊತ್ತಾ ನಿಮಗೆ? ಈ ಮಕ್ಕಳು ನೋಡಿ ಫುಲ್ ಬೀಚಲ್ಲಿ ಆಟ ಆಡಿ ಫುಲ್ ಸ್ಯಾಂಡ್ ಮಾಡ್ಕೊಂಡಿದ್ದಾರಲ್ಲ ಮೈಗೆ, ಅವ್ರಿಗೆ ತೊಳಸೋಗಂತ ಅಲ್ಲಿ ಕೆರೆ ಇದೆ. ಬಟ್ ನಮ್ಗೆ ಇಷ್ಟ ಆಗಲಿಲ್ಲ ಕೆರೆ ನೀರು, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಬಾಟ್ಲಲ್ಲಿ ನೀರು ತೊಗೊಂಡು ಬಂದ್ವಿ. ಇದರಲ್ಲಿ ಈಗ ಒಬ್ಬೊಬ್ರಿಗೆ ಒಂದೊಂದು ಬಾಟ್ಲಲ್ಲಿ ಸ್ನಾನ ಮಾಡಿಸ್ಬೇಕು. ನೀಟ್ ಆಗಲ್ಲ, ಬಟ್ ಎಮರ್ಜೆನ್ಸಿಗೆ ಓಕೆ. ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಮಾಡಿಸ್ಕೊಂಡು ಬಂದ ತಕ್ಷಣ ಈಗ ಹಸಿವೆ ಅಂತ, ಸೊ ಹಾಗೇನು ಮಾಡಿದ್ವಿ, ಲವ್ಲಿ ಪೊಟ್ಯಾಟೊ ಟ್ವಿಸ್ಟರ್ ಅಂತ ಬಂದ್ವಿ. ಸೊ ಇಲ್ಲಿಂದ ಪೊಟ್ಯಾಟೊ ಟ್ವಿಸ್ಟರ್ ಹೇಳಿದ್ವಿ. ಮಗಳು ಏನು ತೊಗೊಂಡಿದ್ದಾಳೆ ಗೊತ್ತಾ? ಪಾಪ್ಕಾರ್ನ್, ಜಸ್ಟ್ ಕಾರ್ನ್ ತೊಗೊಂಡು, ಸ್ವೀಟ್ ಕಾರ್ನ್ ತೊಗೊಂಡು ಇಷ್ಟ ಆಯ್ತು ಅಂತೇಳಿ ತಿಂತಾ ಇದ್ದಾಳೆ. ಸೊ ಇನ್ನು ಈಗ ಅತ್ತಿಗೆಗೆ ಬೇರೆ ಏನಾದರೂ ಕೊಡಿಸ್ಬೇಕು. ಇದು ಇಷ್ಟ ಇಲ್ಲ, ಟ್ವಿಸ್ಟರ್ ಇಷ್ಟ ಇಲ್ಲ, ಆದರೂ ತೊಗೊಂಡಿದ್ದೀನಿ, ನೋಡಬೇಕು ಬೇರೆ ಏನಾದರೂ ಕೊಡಿಸ್ಬೇಕು ಅವ್ರಿಗೆ.